ಬೆಂಗಳೂರಿನಲ್ಲಿ ಅಪ್ರಾಪ್ತ ಬಾಲಕಿಯ ವಿವಾಹ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. 16 ವರ್ಷದ ಬಾಲಕಿಗೆ ಬಾಲ್ಯ ವಿವಾಹವನ್ನ ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದ್ದು, ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವಿವಾಹವಾಗಿರುವಂತಹ ಬಾಲಕಿ ಇನ್ನು ಅಪ್ರಾಪ್ತೆ ಅಂತ ಹೇಳಲಾಗ್ತಾ ಇದೆ. ಸಂಜೋತ್ ಅಲಿ, ಹಸನ್ ರಾಜಾ, ಮೀರ್ ಖಯಾಮ್, ಅಯಾನ್ ಜಾಫ್ರಿ ಸೇರಿದಂತೆ ಇತರರ ವಿರುದ್ಧ ಈ ಸಂಬಂಧ ದೂರು ದಾಖಲಾಗಿದೆ. ಆನೆಪಾಳ್ಯ ಮಸೀದಿಯಲ್ಲಿ ಅಕ್ರಮವಾಗಿ ಅಪ್ರಾಪ್ತ ಯುವತಿಗೆ ಮದುವೆಯನ್ನ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ಆನೆಪಾಳ್ಯ ಮಸೀದಿಯಲ್ಲಿ ಮದುವೆ ಅಕ್ರಮವಾಗಿ ನಡೆದಿದೆ ಅನ್ನುವಂಥ ಆರೋಪ ಇದ್ದು, ಇನ್ನು ಹುಡುಗಿ ಗರ್ಭಿಣಿಯಾಗಿರುವ ಶಂಕೆಯ ಬಗ್ಗೆ ಕೂಡ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬಾಲಕಿಗೆ ವೈದ್ಯಕೀಯ ಪರೀಕ್ಷೆ ನಡೆಸುವಂತೆ ಕೂಡ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಆರೋಪಿಗಳ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ದೂರು ಕೂಡ ದಾಖಲಾಗಿದೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿದೆ. ಆನೆಪಾಳ್ಯ ಮಸೀದಿಯಲ್ಲಿ ಅಪ್ರಾಪ್ತ ಬಾಲಕಿಗೆ ಬಲವಂತವಾಗಿ ವಿವಾಹವನ್ನ ಮಾಡಲಾಗಿದೆ. 16 ವರ್ಷದ ಬಾಲಕಿ ಆಕೆ. ಫೋಟೋದಲ್ಲಿ ಕೂಡ ನಾವು ಗಮನಿಸಬಹುದಾಗಿದೆ. ಆ ವ್ಯಕ್ತಿ ಬಹುಶಃ ಒಂದು 57-60 ವರ್ಷ ಇರಬಹುದೇನೋ. 57-60 ವರ್ಷದ ವ್ಯಕ್ತಿಯ ಜೊತೆ ಕೇವಲ 14ರಿಂದ 16 ವರ್ಷದ ಬಾಲಕಿಯನ್ನ ವಿವಾಹ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಇದೆ. 16 ವರ್ಷದ ಬಾಲಕಿಗೆ ಬಾಲ್ಯ ವಿವಾಹವನ್ನು ನೆರವೇರಿಸಲಾಗಿದ್ದು, ಈ ಸಂಬಂಧ ಹುಡುಗಿ ಗರ್ಭಿಣಿ ಅನ್ನುವಂಥದ್ದು ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಈ ಸಂಬಂಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಆರೋಪಿಯ ವಿರುದ್ಧ, ಆರೋಪಿ ಸೇರಿದಂತೆ ಇತರರ ವಿರುದ್ಧ ದೂರು ದಾಖಲಾಗಿದೆ. ಹುಡುಗಿ ಗರ್ಭಿಣಿ ಆಗಿರುವ ಬಗ್ಗೆ ಶಂಕೆ ಕೂಡ ಇದ್ದು, ದೂರಿನಲ್ಲೂ ಉಲ್ಲೇಖ ಮಾಡಲಾಗಿದೆ. ಬಾಲಕಿಗೆ ವೈದ್ಯಕೀಯ ಪರೀಕ್ಷೆ ನಡೆಸುವಂತೆ ಸೂಚನೆಯನ್ನು ನೀಡಲಾಗಿದ್ದು, ಆರೋಪಿಗಳ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ದೂರು ದಾಖಲಾಗಿದೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಅಪ್ರಾಪ್ತ ಬಾಲಕಿಗೆ ವಿವಾಹ ಮಾಡುವಂಥದ್ದು ಕಾನೂನು ರೀತಿಯ ಅಪರಾಧವಾಗುತ್ತೆ. ಪೋಕ್ಸೋ ಕೇಸ್ ಕೂಡ ದಾಖಲಾಗುತ್ತೆ. ಇಲ್ಲಾಗಿರುವುದು ಕೂಡ ಪೋಕ್ಸೋ ಕೇಸ್ ದಾಖಲು. ಆರೋಪಿಗಳ ವಿರುದ್ಧ ಬಲವಂತವಾಗಿ ಬಾಲಕಿಗೆ ಮದುವೆ ಮಾಡಲಾಗಿದೆ ಅನ್ನುವಂಥದ್ದು ಒಂದು. ಇನ್ನು ಬಾಲಕಿ ಗರ್ಭಿಣಿ ಅನ್ನುವಂಥದ್ದನ್ನು ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದ್ದು, ಪೋಕ್ಸೋ ಕೇಸ್ ದಾಖಲಾಗಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವಂತಹ ಅಶೋಕನಗರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. सेवा पढ़ाई 1 साल के वास्ते, 1 साल के बाद और वापस सर्टिफिकेट बना को निकाहनामा देती को बोलते हैं। और जो तोहमत उठाई दुश्मन आगे से क्या करेंगे मालूम नहीं, वो कुछ भी नहीं है। अल्लाह उनको नेक हिदायत दे दे, हमारे वास्ते दुआ के होंगे। गलत ये करे है तो उनके घर में भी अल्लाह, उनके घर में भी आल औलाद है, उनको भी ऐसा जीतेंगे, उनके घर में भी हम बस। अभी क्या होता है तो उल्टा तुम्हारे से मौलवी साहब को उन्होंने लेने का आपको करेंगे बोल को आ रहा, समझे क्या? क्या रहे तो नहीं तुम्हें कहती भी ज्यादा कर को उनको कहती ढोला को देखो करे रहे तो बोलो को नहीं बोलो फिर तो उधर मौलवी साहब। ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಶಿವು ಅವರಿಂದ. ಶಿವು, ಅಪ್ರಾಪ್ತ ಬಾಲಕಿಗೆ ವಿವಾಹ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇರುವಂಥದ್ದು. ಈ ಸಂಬಂಧ ದಾಖಲಾಗಿರುವಂತಹ ದೂರಿನಲ್ಲಿ ಏನೆಲ್ಲ ಇದೆ? ಈ ಒಂದು 16 ವರ್ಷದ ಅಪ್ರಾಪ್ತ ಬಾಲಕಿಗೆ ಮದುವೆ ಆಗಿರೋ ಸಂಬಂಧವಾಗಿ ಈಗ ದೂರು ದಾಖಲಾಗಿರುವಂತದ್ದು. ಇದು ಆನೆಪಾಳ್ಯದ ಮಸೀದಿಯಲ್ಲಿ ಅಕ್ರಮವಾಗಿ ಮದುವೆ ಮಾಡಿಸಲಾಗಿದೆ ಅನ್ನೋ ಆರೋಪ ಇದೆ. ಹುಡುಗಿ ಗರ್ಭಿಣಿ ಕೂಡ ಆಗಿದ್ದಾಳೆ ಅನ್ನುವಂತ ಶಂಕೆಯಲ್ಲಿ ದೂರಿನಲ್ಲಿ ಉಲ್ಲೇಖ ಆಗಿರುವಂತದ್ದು. ವೈದ್ಯಕೀಯ ಪರೀಕ್ಷೆ ನಡೆಸುವಂತ ಮತ್ತು ಅಪ್ರಾಪ್ತ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಈ ಒಂದು ಪೋಕ್ಸೋ ಅಡಿಯಲ್ಲಿ ಪೋಕ್ಸೋ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿಕೊಂಡಿರೋದು ಅಶೋಕನಗರದ ಪೊಲೀಸರು. ಇದು ಬೆಂಗಳೂರು ನಡಿಯಲ್ಲಿ ಇಲ್ಲಿ ಬಾಲ್ಯ ವಿವಾಹ ನಡೆದಿದೆಯಾ ಅನ್ನುವಂಥದ್ದೇ ಒಂದು ಇದೀಗ ಏನು ತನಿಖೆ ನಡೆಸ್ತಾ ಇರುವಂತದ್ದು. ಇಲ್ಲಿ ಮುಖ್ಯವಾಗಿ ಬಾಲ್ಯ ವಿವಾಹ ಆದ ಕೂಡಲೇ ಮಕ್ಕಳ ಸಹಾಯವಾಣಿಗೆ ಮಕ್ಕಳ ಸಹಾಯವಾಣಿಯವರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಎನ್ಕ್ವೈರಿಯನ್ನು ಮಾಡಿ ದೂರನ್ನು ದಾಖಲಿಸಿದ್ದಾರೆ. ಇಲ್ಲಿ 16 ವರ್ಷದ ಬಾಲಕಿಗೆ ಅಂದ್ರೆ ನಡೆದಿರೋ ಬಾಲ್ಯ ವಿವಾಹ ಎಂದು ಅದರಲ್ಲಿ ಮೊದಲೇನೆ ಪ್ರಾಪ್ತ ಬಾಲಕ
ಏನು ಗರ್ಭ ಧರಿಸಿದ ಶಂಕೆ ಇದು ದೂರ ಇಮಿಡಿಯೇಟ್ ನಾವು ಸಹಾಯ ಸ್ಥಳಕ್ಕೆ ಮಸೀದಿಯಲ್ಲಿ ಮಾಡಿರೋದ್ರಿಂದಾಗಿ ಯಾರೆಲ್ಲ ಧರ್ಮಗುರುಗಳಿದ್ದಾರೋ ಮತ್ತೆ ಯಾರೆಲ್ಲ ತಂದೆ ಅವರೆಲ್ಲರ ಮೇಲೂ ಕೂಡ ಆಕ್ಷನ್ ಆಗಿದೆ. ಸೊ ಹಾಗೇನಾದ್ರೂ ಮೊದಲೇನೆ ಬಾಲಕಿಗೆ ಗರ್ಭ ಧರಿಸಿದ್ರೆ ಅಥವಾ ಲೈಂಗಿಕ ದೌರ್ಜನ್ಯ ಪರಿಗಣಿತ ತನಿಖೆ ನಡೆಸ್ತಾ ಇರೋದು. ಓಕೆ, ಬಹುಶಃ ಸಂಪರ್ಕ ಕಡಿತಗೊಂಡಿದೆ ಅಂತ ಅನಿಸುತ್ತೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಿವು. ಆಯನ್ ಜಾಫರಿ ಸೇರಿದಂತೆ ಇತರರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಇದು. ಅಪ್ರಾಪ್ತ ಬಾಲಕಿಯನ್ನ ವಿವಾಹವಾಗಿರುವಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಇದೀಗ ಪೋಕ್ಸೋ ಕೇಸ್ನಡಿ ದೂರು ದಾಖಲಾಗಿದೆ. ಕೇವಲ 16 ವರ್ಷದ ಬಾಲಕಿಯ ಜೊತೆ ಸುಮಾರು ಆತನಿಗೆ 57ರಿಂದ 60 ವರ್ಷ ವಯಸ್ಸಿರಬಹುದು ಅಂತ ಅನಿಸುತ್ತೆ. ಅಂದರೆ ಆತನೊಟ್ಟಿಗೆ ವಿವಾಹವನ್ನು ನೆರವೇರಿಸಲಾಗಿದೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ಬೋದು, ಆ ಫೋಟೋನಲ್ಲಿ ಗಮನಿಸಬಹುದಾಗಿದೆ. ಪಕ್ಕದಲ್ಲಿ ಕೂತಿರುವಂತಹ ವ್ಯಕ್ತಿ 16 ವರ್ಷದ ಬಾಲಕಿಯನ್ನು, ಅಪ್ರಾಪ್ತ ಬಾಲಕಿಯನ್ನು ವಿವಾಹ ಆಗಿರುವಂಥದ್ದು. ಬಹುಶಃ ಅವರ ಕಡೆಯವರು ಆ ಫೋಟೋದಲ್ಲಿ ನಿಂತ್ಕೊಂಡಿರುವಂಥವರು ಅವರ ಒಪ್ಪಿಗೆ ಮೇರೆಗೆ ವಿವಾಹ ಆಯಿತಾ ಅಥವಾ ಬಲವಂತವಾಗಿ ಆಯಿತಾ, ಆದರೆ ಬಾಲಕಿ ತುಂಬು ಗರ್ಭಿಣಿ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಇದೆಲ್ಲದರ ನಡುವೆ ದೂರು ದಾಖಲಾಗಿರೋದ್ರಿಂದ ಪೋಕ್ಸೋ ಕೇಸ್ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ.